ನಿನ್ನೆ ಸುರಿದಂತ ಮಳೆಯಿಂದ ಆದಂತಹ ಅವಾಂತರಗಳು ಏನೇನಿದೆ ಬೆಂಗಳೂರು ಹಾಗೇನೆ ಸಾಕಷ್ಟು ಏರಿಯಾಗಳಲ್ಲಿ ಜಿಬಿಐ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ಅನಾಹುತ ಆಗೋವರೆಗೂ ಕೂಡ ಎಚ್ಚೆತ್ತುಕೊಂಡಿರ್ಲಿಲ್ವಾ ಹಾಗಿದ್ರೆ ಜಿಬಿಐ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನ. ಅಧಿಕಾರಿಗಳ ಇನ್ನು ಬೆಂಗಳೂರಿನ ಜನರು ಕೆಂಡಾಮಂಡಲವಾಗ್ತಾ ಇರುವಂತದ್ದು ಅಧಿಕಾರಿಗಳ ವಿರುದ್ಧ. ಮರಣ ಮಳೆಯ ಅವಾಂತರ ಈಗ ಜಿಬಿಐ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅನಾಹುತ ಆಗೋವರೆಗೂ ಕೂಡ ಎಚ್ಚೆತ್ತುಕೊಂಡಿರ್ಲಿಲ್ವಾ ಹಾಗಿದ್ರೆ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳ ವಿರುದ್ಧ ಜನ ಕೆಂಡಾಮಂಡಲ ಆಗ್ತಾ ಇದ್ದಾರೆ. ನಗರದಲ್ಲಿ ಪದೇ ಪದೇ ಅನಾಹುತ ಆಗ್ತಾನೇ ಇದಾವೆ, ಆದ್ರೂ ಸೈಲೆಂಟ್ ಆಗಿರುವಂತದ್ದು. ಜಿಬಿಎ ಕಚೇರಿ ಬಿಟ್ಟು ಆಚೆ ಬರೋದಿಲ್ವಾ ಅಂತ ಸಿಡಿಮಿಡಿಗೊಳ್ತಾ ಇರುವಂತದ್ದು ಜನ. ಬಿರುಬೇಸಿಗೆಯಲ್ಲಿ ಮರಗಳು ಒಣಗಿದ್ರೂ ಕೂಡ ಜಿಬಿಎ ನಿರ್ಲಕ್ಷ್ಯವನ್ನ ತೋರ್ತಾ ಇತ್ತು. ಮಳೆಗಾಲಕ್ಕೆ ಸಿದ್ಧವಾಗೇ ಇರ್ಲಿಲ್ಲ ಜಿಬಿಎ ಅಧಿಕಾರಿಗಳು ಅಂತ ಹೇಳ್ತಾ ಇರುವಂತದ್ದು. ಬೀಳೋ ಹಂತದಲ್ಲಿ ಇದ್ದಂತಹ ಮರಗಳನ್ನ ಪಾಲಿಕೆ ಗುರುತಿಸಲಿರ್ಲಿಲ್ಲ, ಅದಕ್ಕೆ ಈ ಅವಾಂತರಗಳು ನಡೀತಾ ಇರುವಂತದ್ದು. ಇವಾಗ ಬೇಸಿಗೆ ಕಾಲದಲ್ಲಿ ಏನು ಒಣಗಿರುವಂತಹ ಮರಗಳಿರುತ್ತೆ, ಮಳೆ ಆಗ್ಲಿಲ್ಲ ಅಂದ್ರೂ ಕೂಡ ಒಣಗಿರುವಂತಹ ಮರಗಳು, ಕೊಂಬೆಗಳು, ರೆಂಬೆಗಳು ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಜಿಬಿಎ ಆಗಿದ್ರೆ ಪ್ರತಿಯೊಂದು ಕಾಲಕ್ಕೂ ಕೂಡ ಏನೇನು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೇಕಿತ್ತು. ಈಗ ಈ ಅವಾಂತರಗಳು ನಡೆದಿರುವಂತದ್ದು ಮೇ ಬಿ ಈಗ ಬೇಸಿಗೆ ಕಾಲದಲ್ಲಿ ಒಣಗಿದ್ದಂತಹ ಮರಗಳೇ ಹೆಚ್ಚಾಗಿ ಬಿದ್ದಿರುವಂತದ್ದು ಆಗಿರಬಹುದಲ್ವಾ. ಅದಕ್ಕೆ ಇವರು ತಯಾರಿಯನ್ನ ಮಾಡ್ಕೊಂಡಿರ್ಬೇಕಿತ್ತು. ಯಾವ ಮರಗಳು ಈ ರೀತಿಯಾಗಿ ಅಪಘಾತಕ್ಕೆ ಕಾರಣ ಆಗುತ್ತೆ ಮುಂಚೆನೆ ತೆರೆ ಮಾಡಬೇಕಿತ್ತು. ರಣಮಳೆ ಆರ್ಭಟ, ಈಗ ಸಿಲಿಕಾನ್ ಸಿಟಿ ಮಂದಿ ಕೆಂಡ ಕಾರ್ತಿದ್ದಾರೆ. ಬೆಂಗಳೂರಿನಲ್ಲಿ ಧರೆಗುರುಳಿದೆ ನೂರಾರು ಮರಗಳು. ವರ್ಣಾರ್ಭಟದ ಎಫೆಕ್ಟ್ಗೆ ಕಾರು, ಬೈಕ್, ಆಟೋಗಳು ಎಲ್ಲವೂ ಕೂಡ ವಾಹನಗಳು ಜಖಮಾಗಿರುವಂತದ್ದು. ರಾಜ್ ನ್ಯೂಸ್ ನಲ್ಲಿ ಮಳೆ ಅವಾಂತರದ ಗ್ರೌಂಡ್ ರಿಪೋರ್ಟ್ ಲಭ್ಯವಿದೆ. ಅಬ್ಬರಿಸಿ ಬೊಬ್ಬಿರಿದ ಮಳೆಗೆ ನಗರ ಅಲ್ಲೋಲ ಕಲ್ಲೋಲವಾಗಿದೆ. ಇನ್ನು ನಗರದಲ್ಲಿ ಮರ ತೆರವು ಕಾರ್ಯಾಚರಣೆಯೇ ವಿಳಂಬವಾಗ್ತಾ ಇರುವಂತದ್ದು. ಮಳೆ ಎಫೆಕ್ಟ್ ನಿಂದ ನಿಧಾನಗತಿಯಲ್ಲಿ ವಾಹನ ಸಂಚಾರ ನಡೀತಾ ಇದೆ ಬೆಂಗಳೂರಿನಲ್ಲಿ. ವರ್ಣಾರ್ಭಟದಿಂದ ಸಹಜ ಸ್ಥಿತಿಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ವಾಹನ ಸಂಚಾರ ಅಸ್ತವ್ಯಸ್ತ ಆಗ್ತಾ ಇದೆ. ಇನ್ನೂ ಕೂಡ ನಿಧಾನಗತಿಯಲ್ಲಿ ತೆರವು ಕಾರ್ಯ ನಡೀತಾ ಇರುವಂತದ್ದು ಜಿಬಿಎ ಸಿಬ್ಬಂದಿಗಳಿಂದ. ಅದಕ್ಕೇನೆ ಇನ್ನೂ ಇವತ್ತೂನು ಕಷ್ಟ ಆಗ್ತಾ ಇದೆ ವಾಹನಗಳ ಸಂಚಾರಕ್ಕೆ. ಎಷ್ಟೋ ವಾಹನಗಳು ಮಾಲೀಕರಿಗೆ ಎಷ್ಟು ನಷ್ಟ ಉಂಟಾಗಿದೆ ನಿನ್ನೆ ಅಂತ ನೋಡ್ಬೇಕಾಗುತ್ತೆ. ಆಟೋಗಳಿರ್ಬೋದು, ಕಾರ್ಗಳಿರ್ಬೋದು, ನಾವು ನೋಡ್ತಾ ಇದ್ದೀವಿ. ಇನ್ನು ಎಷ್ಟೋ ಬೈಕ್ಗಳು ಅಷ್ಟೇನೆ ಹೋಗ್ತಾ ಇದ್ದಾಗೆ ಮರ ಬಿದ್ದಿರುವಂಥದ್ದು. ಕಾರು ಅಥವಾ ಬೈಕು ಏನೇ ವಾಹನಗಳು ಅವರು ಪರ್ಚೇಸ್ ಮಾಡಿರ್ತಾರೆ, ಸಾಕಷ್ಟು ನಷ್ಟ ಉಂಟಾಗಿದೆ. ಅದೊಂದು ಕಡೆ ಆದ್ರೆ ಎಷ್ಟೋ ಜನ